ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ವಿಪಕ್ಷ ನಾಯಕರು ಜೊತೆಗೆ ಆಡಳಿತ ಪಕ್ಷದ ನಾಯಕರ ಮಧ್ಯೆ ನಾವು ಟಾಕ್ ವಾರ್ಗಳನ್ನು ನೋಡಿದ್ದೀವಿ, ಪೋಸ್ಟ್ ವಾರ್ಗಳನ್ನು ನೋಡಿದ್ದೀವಿ, ಟ್ವೀಟ್ ವಾರ್ ಕೂಡ ನೋಡಿದ್ದೀವಿ. ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಎಲ್ಲವೂ ಕೂಡ ರಾಜಕಾರಣದಲ್ಲಿ ಒಂದು ರೀತಿ ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಗಮನಿಸಿರುವಂಥದ್ದು. ಆದರೆ ಈಗ ಶುರುವಾಗಿದೆ ಆ್ಯಡ್ ವಾರ್, ಅಡ್ವರ್ಟೈಸ್ಮೆಂಟ್ ವಾರ್. ರಾಜ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವೆ ಈಗ ಜಾಹೀರಾತು ವಾರ್ ನಡೀತಾ ಇದೆ. ಶುರುವಾಗಿದ್ದೆಲ್ಲಿಂದ ವಿಬಿ ಜೀರಾಮ್ಜಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆ್ಯಡ್ ಸಮರ ಶುರುವಾಗಿದೆ. ಮೊದಲು ಸರ್ಕಾರ ಒಂದು ಆ್ಯಡ್ ಅನ್ನು ಪ್ರಕಟ ಮಾಡಿತ್ತು. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂಗಪ್ಪ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮಾತನಾಡುವಂಥ ಒಂದು ಸಂಭಾಷಣೆ ಇತ್ತು ಆ ಒಂದು ಆ್ಯಡ್ನಲ್ಲಿ. ಸೊ ಈಗ ಆ ಆ್ಯಡ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಬಿಜೆಪಿ ನಾಯಕರು ಮತ್ತೊಂದು ಆ್ಯಡನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರ ಫೋಟೋ ಹಾಕಿ ಪ್ರಶ್ನೆ ಕೇಳೋ ರೀತಿ ಕೈ ಜಾಹೀರಾತನ್ನು ಪ್ರಕಟ ಮಾಡಿತ್ತು. ಈಗ ಬಿಜೆಪಿ ಕೊಟ್ಟಿರುವಂಥ ಆ್ಯಡ್ ಪ್ರಕಾರ ಗಾಂಧೀಜಿಯವರು ತಮ್ಮ ಕೋಲ್ನಿಂದ ಹೊಡೆಯುವಂತಹ ಫೋಟೋವನ್ನು ಹಾಕಿದ್ದಾರೆ. ಹಾಗೂ ಅದರಲ್ಲಿ ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಅಂತ ಹೇಳಿ 3 ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ್ಯಂಡ್ ಕೊಟ್ಟಿರುವಂಥ ಆ್ಯಡ್ನಲ್ಲೂ ಕೂಡ ಗಮನಿಸ್ಬೋದು ಇರುವಂಥ ಚಿತ್ರಗಳು CM ಸಿದ್ದರಾಮಯ್ಯನವರದ್ದು, ರಾಹುಲ್ ಗಾಂಧಿಯವರದ್ದು, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ಅಂದರೆ ಆ ಒಂದು ಫೋಟೋ ಅವರಲ್ಲಿರುತ್ತೆ. ಸರ್ಕಾರ ಕೊಟ್ಟಂಥ ಒಂದು ಆ್ಯಡ್ ಅದು, ಕಾಂಗ್ರೆಸ್ನ ಜಾಹೀರಾತು ಅಂತ ಏನು ಗಮನಿಸ್ತಾ ಇದ್ದೀರಿ. ಮಹಾತ್ಮ ಗಾಂಧೀಜಿ ಜೊತೆಗೆ ಸಂಗಪ್ಪ ಅನ್ನುವಂಥ ವ್ಯಕ್ತಿಯ ಮಧ್ಯೆ ಆದಂಥ ಒಂದು ಸಂಭಾಷಣೆ. ನಿಮ್ಮ ಬಲಭಾಗದಲ್ಲಿ ಕೈ ಆ್ಯಡ್ಗೆ ಕೌಂಟರ್ ಕೊಟ್ಟಿರುವಂಥ ಕಮಲಪ್ಪಡೆ. ಗಾಂಧೀಜಿ ತಮ್ಮ ಕೋಲಿಂದ ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಇವರಿಗೆ ಹೊಡಿತಾ ಇರುವಂಥ ಒಂದು ದೃಶ್ಯ ಅದು. ಓದಿ ಹೇಳ್ಬಿಡ್ತೀನಿ ಅದರಲ್ಲಿ ಏನಿದೆ ಅಂತ. ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಹಾಗೂ ಎಲ್ಲ ನುಂಗಪ್ಪಗಳಿರ ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದಲ್ಲದೆ ನನ್ನ ಗ್ರಾಮ ಸ್ವರಾಜ್ಯ ಕನಸು ನನಸಾಗಿಸಲು ಮೋದಿ ಸರ್ಕಾರ ಜಾರಿಗೆ ತಂದಿರುವಂಥ ವಿಬಿ ಜೀರಾಮ್ಜಿ ಯೋಜನೆ ಕುರಿತು ಅಪಪ್ರಚಾರ ಮಾಡ್ತೀರಾ ಅಂತ ಹೇಳಿ ಸಿಟ್ನಲ್ಲಿ ಆ ಕೋಲಿಂದ ಹೊಡೆಯೋ ರೀತಿಯಲ್ಲಿ ಆ ಒಂದು ಆ್ಯಡನ್ನು ಈಗ ರಾಜ್ಯ ಬಿಜೆಪಿ ಕೊಟ್ಟಿದೆ. ಸೊ ಈಗ ಒಂದು ಹೊಸ ಮಜಲನ್ನು ರಾಜ್ಯ ರಾಜಕೀಯ ಕಾಣ್ತಾ ಇರುವಂಥದ್ದು, ಪಡ್ಕೊಂಡಿರುವಂಥದ್ದು. ಏನು, ಪೋಸ್ಟ್ ವಾರ್ ಆಯಿತು, ಟಾಕ್ ವಾರ್ಗಳಾಯಿತು, ಟ್ವೀಟ್ ವಾರ್ ಆಯಿತು. ಈಗ ಹೊಸದಾಗಿ ಆ್ಯಡ್ ವಾರ್ ಶುರುವಾಗಿದೆ ರಾಜ್ಯ ರಾಜಕೀಯದಲ್ಲಿ. ಒಂದು ಕಡೆ ಕಾಂಗ್ರೆಸ್ ಕೊಡುತ್ತೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕೊಡುತ್ತೆ. ಇದು ಎರಡೂ ಕೂಡ ವಿಬಿ ಜೀರಾಮ್ಜಿ ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ತಂದಿದೆ, ಜಾರಿಗೆ ತಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಮನ್ರೇಗಾ ಇರಬೇಕು, ಆ ಹೆಸರನ್ನು ಉಳಿಸ್ಕೊಳ್ಬೇಕು, ಮತ್ತೊಮ್ಮೆ ಅದನ್ನು ಮರುಸ್ಥಾಪನೆ ಮಾಡಬೇಕು, ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ ಸದನದ ಒಳಗೂ ಹೊರಗೂ. ಮಗದೊಂದು ಕಡೆಯಲ್ಲಿ ಬಿಜೆಪಿ ಇಲ್ಲ, ಗ್ರಾಮ ಸ್ವರಾಜ್ಯ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಏನು ಕಂಡಿದ್ರು ಆ ಕನಸನ್ನು ನನಸಾಗಿಸೋಕೆ ಈಗ ಮೋದಿ ಸರ್ಕಾರ ಈ ಒಂದು ಕಾಯ್ದೆಯನ್ನು ತಂದಿದೆ, ವಿಬಿ ಜೀರಾಮ್ಜಿ. ಹೀಗಾಗಿ ವಿಬಿ ಜೀರಾಮ್ಜಿ ಕಾಯ್ದೆನೇ ಮುಂದುವರಿಬೇಕು ಅನ್ನುವಂಥದ್ದು ಬಿಜೆಪಿಯ ಪಟ್ಟಾಗಿದೆ. ಸೊ ಇಬ್ಬರ ಮಧ್ಯೆ ಒಂದು ವಿಬಿ ಜೀರಾಮ್ಜಿ ಕಾಯ್ದೆ ಆ್ಯಡ್ ವಾರ್ಗೆ, ಅಡ್ವರ್ಟೈಸ್ಮೆಂಟ್ ವಾರ್ಗೆ ಈಗ ಎಡೆ ಮಾಡಿಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.